ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮನ್ಮಥನ ಮೇಲಿನ ಕೃಪೆ ಎಂಬ 6ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಈ ಶ್ಲೋಕವನ್ನ ಆಲಿಸೋಣ. ಅನುಃ ಪೌಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾಃ ವಸಂತಃ ಸಾಮಂತೋ ಮಲಯ ಮರುಧ ಯೋಧನರಥಃ ತಥಾಪ್ಯೇಕ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾಂತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಹೇ ಹಿಮಗಿರಿಸುತೆ, ಯಸ್ಯಾನಂಗಸ್ಯ ಅನಂಗನಿಗೆ ಅಂದರೆ ಆ ಮನ್ಮಥನಿಗೆ, ಯಸ್ಯಾನಂಗಸ್ಯ ಧನುಃ ಪೌಷ್ಪಂ ಮೌರ್ವಿ ಮಧುಕರಮಯಿ ಪಂಚ ವಿಶಿಖಾಃ ಸಾಮಂತೋ ವಸಂತಃ ಅಯೋಧನರಥೋ ಮಲಯ ಮಾರುತ ಏಕಃ ತಥಾಪಿ ಅನಂಗಃ. ಈ ರೀತಿ ಇರ್ತಕ್ಕಂತಹ ಮನ್ಮಥನಿಗೆ ತೇ ಅಪಾಂಗಾತ್ ಕಾಮಪಿ ಕೃಪಾಂ ಲಬ್ಧ್ವಾ ಸರ್ವಮಿದಂ ಜಗದ್ವಿಜಯತೆ. ಹಿಂದಿನ ಶ್ಲೋಕದಲ್ಲಿಯೇ ಮನ್ಮಥ ತಾಯಿಯ ಕೃಪಾಕಟಾಕ್ಷದಿಂದಲೇ ತಾಯಿಯ ಒಂದು ಕೃಪೆಯ ಕಾರಣದಿಂದಾಗಿಯೇ ಶಿವನಿಂದ ತನ್ನ ಅಂಗಾಂಗಗಳೇ ದಹಿಸಿ ಹೋಗಿ ತನ್ನ ದೇಹವನ್ನೇ ಕಳೆದುಕೊಂಡಿದ್ದಂತಹ ಮನ್ಮಥ ಮುಂದೆ ತಾಯಿಯ ಕೃಪಾಕಟಾಕ್ಷದಿಂದ ತನ್ನ ಪತ್ನಿಯಾದಂತಹ ರತಿದೇವಿಗೆ ಮಾತ್ರ ದೈಹಿಕವಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಉಳಿದವ್ರು ಯಾರ ಕಣ್ಣಿಗೂ ಕಾಮದೇವ ಕಾಣಿಸೋದೇ ಇಲ್ಲ. ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಯಾವ ಜಿತೇಂದ್ರಿಯರನ್ನ ಬೇಕಾದರೂ ಗೆಲ್ಲುವಂತಹ ಶಕ್ತಿ ಮನ್ಮಥನಿಗಿದೆ. ಎಂತಹ ಋಷಿಮುನಿಗಳನ್ನೇ ಆತ ಮರಳು ಮಾಡದಂತವನು. ಹೀಗಿರ್ತಕ್ಕಂತಹ ಮನ್ಮಥನಿಗೆ ಅಂತಹ ಶಕ್ತಿ ಬರೋದಕ್ಕೇನು ಸಾಧ್ಯ? ಯಾಕೆಂತಂದ್ರೆ ಮೂಲತಃ ಮನ್ಮಥನಲ್ಲಿ ಅಂತಹ ಯಾವ ಶಕ್ತಿನೂ ಇಲ್ಲ. ಅದನ್ನ ಇಲ್ಲಿ ಶಂಕರಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ಹೇ ಹಿಮಗಿರಿಸುತೆ ಅಂದರೆ ಹಿಮವತ್ ಪರ್ವತನ ಮಗಳೇ, ಯಸ್ಯಾನಂಗಸ್ಯ ಆ ಅನಂಗ ಆ ಮನ್ಮಥನ ಧನುಹು ಪೌಷ್ಪಂ ಆ ಮನ್ಮಥನಿಗೆ ಯುದ್ಧ ಸಾಧನವಾದಂತಹ ಬಿಲ್ಲು ಹೂವನ್ನ ಕೈನಲ್ಲಿ ಹಿಡಿಯೋದೇ ಕಷ್ಟ, ಮುದುರಿ ಹೋಗಿಬಿಡುತ್ತೆ. ಅಂತಹದ್ದನ್ನ ಬಿಲ್ಲಿನ ರೂಪದಲ್ಲಿ ಇಟ್ಕೊಂಡು ಅದನ್ನು ಬಗ್ಗಿಸೋದಾದರೂ ಸಾಧ್ಯವೇ? ಸಾಮಾನ್ಯವಾಗಿ ಬಿಲ್ಲು ಅಂತಕ್ಕಂತಹದ್ದು ಕಠಿಣವಾಗಿರಬೇಕು. ಮರದಿಂದನೋ ಕಬ್ಬಿಣದಿಂದನೋ ಮಾಡಿರ್ತಾರೆ, ಅದು ಕಠಿಣವಾಗಿರುತ್ತೆ. ಲೋಹದಿಂದನೋ ಮಾಡಿರ್ತಾರೆ, ಅದು ಕಠಿಣವಾಗಿರುತ್ತೆ. ಅದನ್ನು ಬಗ್ಗಿಸಿದರೆ ಅದು ಎಷ್ಟು ವೇಗವಾಗಿ ಬೇಕಾದರೂ ಬಾಣವನ್ನು ಮುಂದಕ್ಕೆ ತಳ್ಳುವಂಥ ಶಕ್ತಿ ಇರುತ್ತೆ. ಹೂವಿನಿಂದ ಮಾಡಿರ್ತಕ್ಕಂತಹ ಒಂದು ಬಿಲ್ಲನ್ನು ಹಿಡಿಯೋಕ್ಕೂ ಆಗೋದಿಲ್ಲ, ಅತ್ತ ಬಗ್ಗಿಸೋದಕ್ಕೂ ಆಗೋದಿಲ್ಲ. ಅದು ಅತ್ಯಂತ ಮಹಾಮೃದುವಾದ ಕಾರಣ ಆ ಬಿಲ್ಲು ಅಂದರೆ ಹೂವಿನಿಂದ ಮಾಡಿರ್ತಕ್ಕಂಥ ಬಿಲ್ಲು ಬಳಸೋದಕ್ಕೆ ಯೋಗ್ಯವಾಗಿರೋದಿಲ್ಲ. ಇನ್ನು ಬಿಲ್ಲಿನ ಸ್ಥಿತಿ ಹೀಗಾದರೆ ಅದಕ್ಕೆ ಕಟ್ಟಿರ್ತಕ್ಕಂಥ ಮೌರ್ವಿ ಹೇಗಿದೆ ಅಂದರೆ, ಬಿಲ್ಲಿಗೆ ಒಂದು ಹಗ್ಗ ಕಟ್ಟಿರ್ತಾರೆ, ಬಾಣವನ್ನು ಆ ಹಗ್ಗದ ಮೇಲಿಟ್ಟು ಎಳೆದಾಗ ಏನಾಗುತ್ತೆ, ಒಂದು ಕಡೆ ಬಿಲ್ಲು ಬಗ್ಗತ್ತೆ, ಇನ್ನೊಂದು ಕಡೆ ಆ ಹಗ್ಗದಲ್ಲಿರ್ತಕ್ಕಂಥ ಶಕ್ತಿಯಿಂದ ಬಾಣ ಮುಂದಕ್ಕೆ ಚಿಮ್ಮಿ ಹೋಗುತ್ತೆ. ಆದರೆ ಇಲ್ಲಿ ಆ ಮನ್ಮಥನ ಕೈಲಿರ್ತಕ್ಕಂಥ ಬಿಲ್ಲಷ್ಟೇ ಹೂವಿನದಲ್ಲ, ಅದಕ್ಕೆ ಕಟ್ಟಿರ್ತಕ್ಕಂಥ ಹಗ್ಗ ಎಂತಹದಪ್ಪ ಅಂತಂದ್ರೆ ಮೌರ್ವಿ ಮಧುಕರಮಯಿ ಅಂತಹ ಹೂವಿನ ಬಿಲ್ಲಿಗೆ ಕಟ್ಟಿರ್ತಕ್ಕಂಥ ನಾರು ದುಂಬಿಗಳ ಸಮೂಹ. ದುಂಬಿಗಳು ಯಾವತ್ತಾದರೂ ಒಂದು ಸಾಲಿನಲ್ಲಿ ಇದ್ದಿದ್ದನ್ನ ನೋಡಿದ್ದೀರಾ? ದುಂಬಿಗಳು ಹಾರಾಡ್ತಾ ಇದ್ರೆ ಎಲ್ಲಾ ದಿಕ್ಕಿನಲ್ಲೂ ದುಂಬಿಗಳೇ ಕಾಣ್ತವೆ. ಅವು ಯಾವತ್ತೂ ಸಹ 2-3 ದುಂಬಿ ಒಟ್ಟಿಗೆ ಒಂದೇ ಸಾಲಲ್ಲಿ ಹಾರಿದ್ದೇ ಇಲ್ಲ. ಹಕ್ಕಿಗಳಾದರೂ ನೀವು ಒಂದೇ ಸಾಲಲ್ಲಿ ಹಾರೋದನ್ನು ಕಂಡಿರಬಹುದು, ಆದರೆ ದುಂಬಿಗಳು ಹಾಗೆ ಯಾವತ್ತೂ ಒಂದೇ ಸಾಲಿನಲ್ಲಿ ಹಾರೋದಿಲ್ಲ. ತಮಗಿಷ್ಟ ಬಂದಂಗೆ ಬೇರೆ ಬೇರೆ ಕಡೆ ಹಾರಾಡ್ತಾ ಇರ್ತಕ್ಕಂಥ ದುಂಬಿಗಳನ್ನು ಅದರಿಂದ ಒಂದು ನಾರಿನ ಥರ ಆ ಹಗ್ಗಕ್ಕೆ, ಅದು ಹೂವಿನಿಂದ ಮಾಡಿರ್ತಕ್ಕಂಥ ಆ ಬಿಲ್ಲಿಗೆ ದುಂಬಿಗಳನ್ನೇ ನಾರನ್ನಾಗಿ ಬಳಸೋದು ಯಾವತ್ತಿಗಾದರೂ ಸಾಧ್ಯವೇ? ಅಂತಹ ಬಿಲ್ಲಿಟ್ಕೊಂಡಿರೋದು ಮನ್ಮಥ. ಜೊತೆಗೆ ಬಾಣಗಳು ಎಂಥವಪ್ಪ ಅಂತಂದ್ರೆ ಪಂಚವಿಶಿಖಾಹ ಅಂದ್ರೆ 5 ಬಾಣಗಳು. ಈ 5 ಬಾಣಗಳನ್ನು ಪ್ರಯೋಗಿಸಿದ ಮೇಲೆ ಮುಗಿದೋಯ್ತು, 6ನೇ ಬಾಣ ಇಲ್ಲ.
ನಾವು ರಾಮಾಯಣ ಮಹಾಭಾರತದಲ್ಲಿ ಕಥೆ ಕೇಳ್ತೀವಿ. ಅಕ್ಷಯ ತೂಣೀರ, ಶ್ರೀರಾಮಚಂದ್ರನ ಬೆನ್ನಿಗೆ ಕಟ್ಕೊಂಡಿದ್ದು ಅಕ್ಷಯ ತೂಣೀರ, ಅಕ್ಷಯವಾದ ಬತ್ತಳಿಕೆ. ಅದರಲ್ಲಿ ಎಷ್ಟು ಬಾಣಗಳನ್ನು ಬಿಟ್ಟರೂ ಸಹ ಅದು ಕೊನೆಯಾಗೋದೇ ಇಲ್ಲ. ಆ ಕಾರಣದಿಂದಾಗಿ ಜನಸ್ಥಾನದಲ್ಲಿ 14,000 ರಾಕ್ಷಸರು ಬಂದರೂ ಸಹ ಶ್ರೀರಾಮಚಂದ್ರ ಒಬ್ಬನೇ ನಿಂತ್ಕೊಂಡು ಅವರೆಲ್ಲರನ್ನೂ ಕೊಲ್ಲೋದಕ್ಕೆ ಹೇಗೆ ಸಾಧ್ಯವಾಯಿತು ಅಂದರೆ ಅವರಲ್ಲಿ ಅಕ್ಷಯ ತೂಣೀರ ಇತ್ತು. ಇಲ್ಲಿ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಹೊರಟಿರ್ತಕ್ಕಂಥ ಮನ್ಮಥನಿಗಿರೋದು 5 ಬಾಣ. ಆ 5 ಬಾಣಗಳು ಎಂತಹವಪ್ಪ ಅಂತಂದರೆ ಹೂವಿನ ಬಾಣಗಳು. ಬೇರೆ ಬೇರೆ ಕಥೆಗಳನ್ನು ನೀವು ಕೇಳಿರಬಹುದು. ಬೇರೆ ಬೇರೆ ಹೂವಿನ ಬಾಣಗಳು ಬೇರೆ ಬೇರೆ ಒಂದು ಆ ಭಾವಗಳನ್ನು ಕೆರಳಿಸುತ್ತವೆ ಅಂತ. ಏನೇ ಇರಲಿ, ಹೂವಿನಿಂದ ಆಗಿರ್ತಕ್ಕಂತಹ 5 ಬಾಣಗಳು. ಇನ್ನು ಬಿಲ್ಲು ಬಾಣದ ಕತೆ ಹೀಗಾದರೆ, ಸಾಮಂತೋ ವಸಂತಹ, ಪ್ರಧಾನಿಯಾಗಿರ್ತಕ್ಕಂಥವನು ಸಮಾಲೋಚನೆ ಮಾಡಬೇಕು. ಸಂದರ್ಭಗಳಲ್ಲಿ ಹೇಗೆ ಎದುರಿಗಿರ್ತಕ್ಕಂತಹ ವ್ಯಕ್ತಿಯನ್ನು ಗೆಲ್ಲಬೇಕು, ಎಂಥ ಜಿತೇಂದ್ರಿಯನೇ ಆಗಿದ್ರು ಅವನನ್ನು ಗೆಲ್ಲಬೇಕು ಅಂತಂದರೆ ಹೇಗೆ ಮಾಡಬೇಕು ಅಂತ ಅವನ ಜೊತೆಗೆ ಒಂದು ಕಾನ್ವರ್ಸೇಷನ್, ಒಂದು ಸಮಾಲೋಚನೆ, ಒಂದು ಬ್ರೈನ್ ಸ್ಟಾರ್ಮಿಂಗ್ ಮಾಡಬೇಕು ಅಂತಂದರೆ ವಸಂತ ಮಾಸ ಕೇವಲ ಒಂದು ಕಾಲ ವಿಶೇಷ. ಅದಕ್ಕೆ ಕಣ್ಣು ಬಾಯಿ ಮೂಗು, ಕಣ್ಣು ಬಾಯಿ ಏನೂ ಇಲ್ಲ. ಹಾಗಿರ್ತಕ್ಕಂಥವ್ರು ನೋಡೋಕ್ಕೂ ಆಗೋದಿಲ್ಲ, ಮಾತಾಡೋಕ್ಕೂ ಆಗೋದಿಲ್ಲ. ಯಾವ ರೀತಿ ಸಲಹೆ ಕೊಡ್ತಾನೆ? ಅವನಿಗೆ ಮನುಷ್ಯ ರೂಪವೇ ಇಲ್ಲ. ಅವನು ಪ್ರಧಾನಿ. ಅವನು ಕೂಡ ಕುಳಿತು ಮಾತಾಡೋದಾದರೂ ಹೇಗೆ? ಮಂತ್ರಿನೂ ಕೂಡ ಉಪಯೋಗವಿಲ್ಲದವನು. ಇನ್ನು ಅಯೋಧನರಥೋ ಮಲಯ ಮಾರುತ. ಈಗ ಯುದ್ಧಕ್ಕೆ ಹೋಗಬೇಕು. ಯುದ್ಧ ಅಂತಂದರೆ ಯಾರೋ ಒಬ್ಬ ಜಿತೇಂದ್ರಿಯನೋ, ಯಾವುದೋ ಋಷಿ ಮುನಿನೋ, ಯಾವುದೋ ಮಹಾಮಹಿಮನನ್ನು ತನ್ನ ಬಲೆಗೆ ಕೆಡಕೊಳ್ಬೇಕು. ಅದಕ್ಕೋಸ್ಕರ ಹೊರಡಬೇಕು ಅಂತಂದರೆ ರಥ ಯಾವುದಪ್ಪ ಅಂತಂದರೆ ಅಯೋಧನರಥೋ ಮಲಯ ಮಾರುತ, ಅಂದರೆ ಯುದ್ಧ ಸಾಧನವಾದಂಥ ರಥ ಮಲಯ ಮಾರುತ. ಇಲ್ಲಿ ಮಾರುತ ಅಂತಂದರೆ ಮೋಡ. ಈ ಮೋಡಗಳು ಯಾವಾಗಲಾದರೂ ಒಂದೇ ಜಾಗದಲ್ಲಿ ಇರುತ್ತವೆಯೇ? ಗಾಳಿ ಬೀಸಿದ ದಿಕ್ಕಿಗೆ ಮೋಡ ಹೊರಟೋಗ್ತಾ ಇರುತ್ತೆ. ಅದನ್ನೇ ಇಂಥ ದಿಕ್ಕಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅಲ್ಲಿಗೆ ಹೋಗಬೇಕು ಅಂತ ಆ ಮೋಡವನ್ನು ಏರಿ ಮನ್ಮಥ ಹೋಗೋದಕ್ಕಾದರೂ ಸಾಧ್ಯವೇ? ಆ ಮಲಯ ಮಾರುತ ಮಲಯ ಪರ್ವತದಲ್ಲೇ ಇರೋದಿಲ್ಲ. ಅದು ನಿರಂತರವಾಗಿ ಚಲಿಸ್ತಾನೆ ಇರುತ್ತೆ, ಗಾಳಿ ಬಂದ ದಿಕ್ಕಿಗೆ ಹೋಗ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಏಕಃ ತಥಾಪಿ ಅನಂಗಃ. ಏಕಃ ಅಂದರೆ ಇತ್ಲಾಗೆ ಮಂತ್ರಿನೂ ಉಪಯೋಗಕ್ಕಿಲ್ಲ, ರಥವೂ ಕೂಡ ಬಳಕೆಗೆ ಬರ್ತಾ ಇಲ್ಲ. ಇಷ್ಟಾಗಿ ಅವನಿಗೇನು ಸೈನ್ಯ ಅಂತ ಏನೂ ಇಲ್ಲ. ಆತ ಏಕಃ, ಒಬ್ಬನೇ ಒಬ್ಬ ಮನ್ಮಥ, ಒಬ್ಬನೇ ಏಕಾಂಗಿಯಾಗಿ ಅವನು ಯುದ್ಧ ಮಾಡಬೇಕು. ತಥಾಪಿ ಅನಂಗಃ, ಇಷ್ಟರ ಮೇಲೆ ಅವನಿಗೆ ಶರೀರವೂ ಕೂಡ ಇಲ್ಲ. ಆತನ ಶರೀರ ಏನಿದ್ರು ಅದು ರತಿದೇವಿಗೆ ಮಾತ್ರ ಕಾಣಿಸ್ತಕ್ಕಂತಹದ್ದು. ಹೊರಗೆ ಉಳಿದವರಿಗೆ ಕಾಣಿಸುವಂತಾಗಲಿ ಅಥವಾ ಬಳಸೋದಕ್ಕಾಗಲಿ ಆತನಿಗೆ ತಥಾಪಿ ಅನಂಗ ಅಂದರೆ ಶರೀರವೇ ಇಲ್ಲದೆ ಇರತಕ್ಕಂಥವನು. ಇಂಥ ಮನ್ಮಥ ಹೇಗೆ ಇಡೀ ಜಗತ್ತನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು? ಈ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿಯಾಗಲಿ, ಒಂದು ಸಂದರ್ಭ ನಿಮಗೆ ವಿರೋಧ ಅಂತ ಅನ್ನಿಸ್ಬೋದು, ಅವರು ಮಠಾಧಿಪತಿಗಳೇ ಎಷ್ಟೋ ಜನ ಕಾಮಕ್ಕೆ ಬಲಿಯಾದವರಿದ್ದಾರೆ. ಆತ ದೊಡ್ಡ ಒಂದು ಸಂಸ್ಥೆಯ ಮುಖ್ಯಸ್ಥನಾಗಿರ್ಬೋದು, ದೇಶದ ಮುಖ್ಯಸ್ಥನಾಗಿರ್ಬೋದು, ಎಂತಹ ಸಿದ್ಧಿಗಳನ್ನು ಪಡೆದಿರ್ತಕ್ಕಂಥ ಸಿದ್ಧಪುರುಷನೇ ಇರಬಹುದು. ಆದರೆ ಯಾವುದೋ ಸಂದರ್ಭದಲ್ಲಿ ಅಂತಹ ವಿಶ್ವಾಮಿತ್ರನೇ ಮೇನಕೆಗೆ ಬಲಿಯಾಗಿರಬೇಕಾದ್ರೆ ಯಾವ ವ್ಯಕ್ತಿನೂ ಕೂಡ ಇದುವರೆಗೆ ಹಾಗಾಗಿಲ್ಲ ಅಂತಂದರೆ ಬಹುಶಃ ಇದುವರೆಗೆ ಅಂತಹ ಅವಕಾಶಗಳು, ಸಂದರ್ಭಗಳು ಬಂದಿರೋದಿಲ್ಲ. ಆದರೆ ಅಂತಹ ಸಂದರ್ಭ ಬಂದಾಗ ಕಾಮವನ್ನು ಗೆಲ್ತೀನಿ ಅಂತ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂತಹ ಶಿವನೇ ಆತ ಒಂದು ಬಾರಿ ಕಾಮನನ್ನು ಸುಟ್ಟರೂ ಸಹ ಆಮೇಲೆ ಹಲವು ಬಾರಿ ಆ ಕಾಮಕ್ಕೆ ಅವನೇ ಬಲಿಯಾಗ್ತೀನಿ ಅಂತ ಹೇಳ್ಕೊಳ್ತಾನೆ. ಅದು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಶಿವನಿಂದಲೇ ಸಾಧ್ಯವಾಗದೇ ಇರತಕ್ಕಂತಹದ್ದು ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವೇ? ಅಂತಹ ಶಕ್ತಿ ಮನ್ಮಥನಿಗೆ ಎಲ್ಲಿಂದ ಬಂತು? ಅಪಾಂಗಾತ್ ಕಾಮಪಿ ಕೃಪಾಂ ಲಬ್ಧ್ವಾ, ಅಂದರೆ ನಿನ್ನ ಕಟಾಕ್ಷ ವೀಕ್ಷಣದಿಂದ ತಾಯಿ ಅವನಿಗೆ ಲಭ್ಯವಾಗಿದ್ದು ಯಾವುದಪ್ಪ ಅಂದರೆ ಸರ್ವಮಿದಂ ಜಗದ್ವಿಜಯತೆ, ಎಲ್ಲವೂ ಸಿಕ್ತವನಿಗೆ. ಜಗತ್ತನ್ನೇ ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥ ಸಮಸ್ತ ಶಕ್ತಿನೂ ಕೂಡ ಮನ್ಮಥನಿಗೆ ಕೊಟ್ಟಿದ್ದು ಕೇವಲ ನಿನ್ನ ಕಟಾಕ್ಷದಿಂದ. ವಾಕ್ಯಗೆ ಬಾಯಲ್ಲಿ ಹೇಳೋದಕ್ಕೂ ಆಗೋದಿಲ್ಲ, ಅದು ಹೇಗೆ ಸಾಧ್ಯ ಅಂತನೂ ಹೇಳೋದಕ್ಕಾಗದೇ ಇರತಕ್ಕಂತಹ ದಯವನ್ನು ಪಡೆದು ಅದರ ಮೂಲಕ ಸಕಲ ಜಂಗಮಾತ್ಮಕವಾದಂತಹ ಈ ಲೋಕವನ್ನು ಕೂಡ ಮನ್ಮಥ ಗೆಲ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ವಿಭಾವನಾ ಅಲಂಕಾರವನ್ನು ಬಳಸಿದ್ದಾರೆ. ಸೌಂದರ್ಯ ಲಹರಿಯಲ್ಲಿ ಈ 7ನೇ ಶ್ಲೋಕವನ್ನು ಹೇಳ್ಕೊಳ್ಳೋದ್ರ ಮೂಲಕ ಕ್ಷಮಿಸಿ, ಈ 6ನೇ ಶ್ಲೋಕವನ್ನು ಪ್ರತಿದಿನ ಭಕ್ತಿ ಶ್ರದ್ಧೆಗಳಿಂದ ನಿಷ್ಕಾಮರಾಗಿ ಯಾವುದೇ ಆಶಯವನ್ನು ಇಲ್ಲದೆ ಪುನಶ್ಚರಣ ಮಾಡುವುದರಿಂದ ಸಾಧಕನಲ್ಲಿ ಇರತಕ್ಕಂತಹ ನಪುಂಸಕತ್ವ ಹೋಗಿ ಪುತ್ರ ಪ್ರಾಪ್ತಿಯಾಗತ್ತೆ ಅಂತ ತಾಂತ್ರಿಕ ಶಾಸ್ತ್ರ ಹೇಳುತ್ತೆ. ಪ್ರಯತ್ನಿಸಿದರೆ ಅದು ಸಾಧ್ಯವಾಗಬಹುದು. ಇಲ್ಲಿ ನಪುಂಸಕತ್ವ ಅಂದರೆ ಏನು?
ಕೇವಲ ಸಂತಾನೋತ್ಪತ್ತಿ ಶಕ್ತಿಹೀನತೆ ಇಷ್ಟೇ ಅಂತ ಅರ್ಥ ಅಲ್ಲ. ಕೆಲವರು ಸ್ತ್ರೀ ಪುರುಷರಿಬ್ಬರಲ್ಲೂ ಕೂಡ ಸುಮ್ಮನೆ ನಿರಾಸೆ, ನಿಸ್ಪೃಹತೆ, ನಮ್ಮ ಕೈಲಿ ಏನೂ ಸಾಧಿಸೋದಕ್ಕಾಗೋದಿಲ್ಲ ಅನ್ನೋ ಆತ್ಮನ್ಯೂನತಾ ಭಾವ ಇರುತ್ತೆ. ಅದಕ್ಕೆ ಅವರು ಹುಟ್ಟಿ ಬೆಳೆದ ವಾತಾವರಣದ ಪ್ರಭಾವನೋ ಅಥವಾ ಅವರ ಜೀವನದಲ್ಲಿ ಎದುರಿಸಿದ ಕಹಿ ಅನುಭವಗಳೋ, ಅನುಭವಿಸಿದ ಸೋಲುಗಳೋ ಅಥವಾ ಎದುರುಗೊಂಡ ಅವಮಾನಗಳೋ ಏನಾದರೂ ಕಾರಣವಿರಲಿ, ಅವರ ಹೃದಯದಲ್ಲಿ ತಾವು ಎಂದಿಗೂ ಕೆಲಸಕ್ಕೆ ಬಾರದವರಾಗಿ ನಾವು ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಜನ ಅವನು ನಪುಂಸಕ, ಅವನ ಕೈಯಲ್ಲಿ ಏನು ಇಂಥವೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದನ್ನು ಕೇಳಿಲ್ವೇ? ಆ ರೀತಿ ಆ ನಪುಂಸಕತ್ವ ನಮ್ಮೊಳಗೆ ನಾವು ಬೆಳೆಸಿದ್ದು ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ ಅಲ್ಲ, ಇದು ಮಾನಸಿಕವಾಗಿ ಇರತಕ್ಕಂಥ ಸಮಸ್ಯೆನೂ ಇರಬಹುದು. ಧೈರ್ಯವಾಗಿ ಮುನ್ನುಗ್ಗಿ ಎಂತೆಂಥವರೋ ಕೆಲಸನ ಮಾಡ್ತಾರೆ, ನಮ್ಮ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ? ನಮ್ಮಲ್ಲಿ ಏನೋ ಒಂದು ಕೀಳರಿಮೆ ಕಾಡ್ತಾ ಇರುತ್ತೆ, ಒಂದು ರೀತಿಯಾದಂತಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗಿರುತ್ತೆ. ಕೆಲವೊಮ್ಮೆ ಅತಿ ಭಾರ್ಯ ವಿಧೇಯರು, ಹೆಂಡತಿ ಹೇಳ್ದಾಗೆಲ್ಲ ಕೇಳ್ತೀನಿ ಅಂತ ಕೈ ಕಟ್ಕೊಂಡು, ಹೆಂಡತಿ ಹೇಳಿದ ಹಾಗೆ ಕೇಳಬೇಕು. ಅದರ ಅರ್ಥ ಆಕೆ ಹೇಳಿದ್ರಲ್ಲಿ ಸರಿಯೋ ತಪ್ಪು ಅನ್ನೋ ಒಂದು ವಿವೇಚನೆ ಕೂಡ ಮಾಡ್ದಲೇ ಆಕೆ ಹೇಳಿದ್ದಕ್ಕೆಲ್ಲ ಜೈ ಅಂತೀನಿ ಅಂತಂದರೆ ಆತನನ್ನು ಎಷ್ಟೋ ಜನ ಸಮಾಜದಲ್ಲಿ ನಪುಂಸಕ ಅಂತಲೇ ಕರೆಯೋದು ಅಲ್ವೇ? ಅದೇ ರೀತಿ ಪತಿ ಅಂದರೆ ಭಯಪಟ್ಟು ನಡುಗುವ ಸ್ತ್ರೀಯರು ಕೂಡ ಇದೆ ಸಮಸ್ಯೆ. ಎಷ್ಟೋ ಜನ ಗಂಡ ಅಂದ್ರೆ ಪತಿ ಪರಮೇಶ್ವರ, ಹೌದು ನಿಜ. ಹಾಗಂದ ಮಾತ್ರಕ್ಕೆ ಗಂಡ ಕುಡ್ಕೊಂಡು ಮನೆಗೆ ಬಂದರೂ ಸಹ ಅವನ ಕಾಲು ಒತ್ತಿ ಅವನ ಸೇವೆ ಮಾಡಬೇಕು ಅಂತ ಯಾವ ಶಾಸ್ತ್ರವೂ ಹೇಳೋದಿಲ್ಲ. ಪ್ರತಿಯೊಂದು ಶಾಸ್ತ್ರವೂ ಹೇಳೋದು ಗಂಡನಾದವನು ಸಹ ಯೋಗ್ಯನಾಗಿರಬೇಕು. ಯೋಗ್ಯನಾಗಿರ್ತಕ್ಕಂತಹ ಗಂಡನಿಗೆ ಯಾರು ತನ್ನ ಸಂಸಾರ ಕುಟುಂಬವನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಾನೋ ಅಂತಹವನನ್ನು ಯೋಗ್ಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥವಳು ಪತಿವ್ರತೆಯೇ ಹೊರತು ಗಂಡ ಹೇಗಾದರೂ ಹೊಡಿಲಿ ಬಡಿಲಿ ಅವನನ್ನು ಪೂಜೆ ಮಾಡಿ ಅವನ ಪಾದೋದಕ ಕೊಡಿ ಅಂತ ಯಾವ ಶಾಸ್ತ್ರವೂ ಎಲ್ಲೂ ಕೂಡ ಅದನ್ನು ಹೇಳೋದಿಲ್ಲ. ಹೀಗೆ ಪತಿ ಅಂದರೆ ಭಯಪಟ್ಟು ನಡುಗುವಂತಹ ಸ್ತ್ರೀಯರು, ಅತ್ತೆ ಮನೆಯವರ ದಾರ್ಷ್ಟಿಕಕ್ಕೆ ಗುರಿಯಾದ ಹೆಂಗಸರು, ಅದು ತಾಯಿ ಮನೆ, ತಂದೆ ತಾಯಿ ಮನೆಯಲ್ಲೇ ಇರ್ಬೋದು, ಅತ್ತೆ ಮನೆಯಲ್ಲೇ ಇರ್ಬೋದು, ಕಚೇರಿನಲ್ಲೇ ಇರ್ಬೋದು, ಎಲ್ಲೇ ಒಂದು ಕಡೆ ಹೆಂಗಸರಾಗಲಿ ಗಂಡಸರಾಗಲಿ ಮುಂದುವರ್ಕೊಂಡು ಧೈರ್ಯವಾಗಿ ಹೋಗೋದಕ್ಕೆ ಹೆದರಿಕೆ ಇದ್ದಾಗ, ಅದೇ ರೀತಿ ತಾಯಿ ಇಲ್ಲದ ಮಕ್ಕಳು, ಅನಾಥರು ಮೊದಲಾದವರು ಕೂಡ ಇಂಥ ಭಾವಗಳಿಗೆ ಗುರಿಯಾಗ್ತಾ ಇರ್ತಾರೆ. ಅಂತಹವರಿಗೆ ತಮ್ಮಲ್ಲಿ ಮಾನಸಿಕ ನಪುಂಸಕತ್ವ ಯಾರಿಗಿರುತ್ತೋ ಅವರು ಕೂಡ ಈ ಶ್ಲೋಕದ ಪುರಶ್ಚರಣ ಮಾಡಿದರೆ, ಅರ್ಥೈಸಿಕೊಂಡು ಶ್ರದ್ಧಾಭಕ್ತಿಗಳಿಂದ ಪುರಶ್ಚರಣ ಮಾಡಿದರೆ, ಗಮನಿಸಿ, ಮನ್ಮಥನಿಗಿದ್ದಂಥ ಬಿಲ್ಲೂ ಉಪಯೋಗಕ್ಕೆ ಬರಲ್ಲ, ಬಾಣವೂ ಉಪಯೋಗಕ್ಕೆ ಬರಲ್ಲ. ಎಂಥ ಬಿಲ್ಲು ಬಾಣ, ಅದಕ್ಕೆ ಕಟ್ಟಿರ್ತಕ್ಕಂಥ ನಾರಾದರೂ ಎಂಥದ್ದು. ಜೊತೆಯಲ್ಲಿ ಸಹಾಯ ಮಾಡ್ತಕ್ಕಂಥ ವಸಂತ ಅವನಿಗೆ ಮಾತಾಡೋಕ್ಕೆ ಬರೋದಿಲ್ಲ, ಅವನಿಗೆ ಕಣ್ಣೇ ಕಾಣಿಸೋಲ್ಲ, ಮನುಷ್ಯ ರೂಪವೇ ಇಲ್ಲ. ಇನ್ನು ಎಲ್ಲಂದರಲ್ಲಿ ಅಲಿತಾ ಇರ್ತಕ್ಕಂಥ ರಥ, ಅದನ್ನು ಹತ್ತಿ ನಿರ್ದಿಷ್ಟ ಜಾಗಕ್ಕಾದರೂ ಹೋಗೋದಕ್ಕೆ ಸಾಧ್ಯವೇ? ಹೀಗೆ ಏನೂ ಇಲ್ಲದೆ ಇರತಕ್ಕಂತಹ ಮನ್ಮಥನಿಗೆ ತಾಯಿಯ ಕಟಾಕ್ಷ ವೀಕ್ಷಣದಿಂದ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಾದರೆ, ನಮಗೆ ಭಗವಂತ ಕಣ್ಣು ಕೊಟ್ಟಿದ್ದಾನೆ, ಮಾತಾಡೋದಕ್ಕೆ ಬಾಯಿನೂ ಕೊಟ್ಟಿದ್ದಾನೆ, ಎಲ್ಲ ಅಂಗಾಂಗಗಳು ಚೆನ್ನಾಗೇ ಇರುತ್ತೆ. ಒಂದೆರಡು ಅಂಗಗಳು ಕೆಟ್ಟಿರ್ಬೋದು, ಆದರೂ ಉಳಿದೆಲ್ಲ ಅಂಗಗಳಾದರೂ ಸರಿಯಾಗಿರುತ್ತೆ, ಶರೀರ ಇರುತ್ತೆ. ಅಲ್ಲಿ ಅನಂಗ, ಮನ್ಮಥನಿಗೆ ಶರೀರವೇ ಇಲ್ಲ, ಇಲ್ಲಿ ನಮಗೆ ಶರೀರವಾದರೂ ಇರುತ್ತೆ. ಇಷ್ಟೆಲ್ಲ ಭಗವಂತ ಕೊಟ್ಟಿರಬೇಕಾದ್ರೆ ಖಂಡಿತ ನಾವು ಯಾವುದೇ ಕೆಲಸವನ್ನಾದರೂ ಮಾಡಬಲ್ಲೆವು ಅನ್ನೋ ಧೈರ್ಯ ನೀಡೋದಿಲ್ವೇ? ಅಂಥ ಮನ್ಮಥನೇ ತಾಯಿಯ ಕಟಾಕ್ಷ ವೀಕ್ಷಣದಿಂದ ಜಗತ್ತನ್ನು ಗೆಲ್ಲಬಹುದಾದ್ರೆ ನಾವೇನು ಜಗತ್ತನ್ನು ಗೆಲ್ಲಬೇಕಾಗಿಲ್ಲ. ನಮ್ಮ ಜಗತ್ತಿನಲ್ಲಿ ನಾವು ಧೈರ್ಯದಿಂದ, ನಮ್ಮ ಜಗತ್ತಿನಲ್ಲಿ ಆನಂದದಿಂದ, ನೆಮ್ಮದಿಯಿಂದ ಬದುಕಿದ್ರೆ ಸಾಲದೆ. ಇಷ್ಟನ್ನು ಮಾಡೋದು ಒಂದು ರೀತಿಯಲ್ಲಿ ಪುತ್ರ ಪ್ರಾಪ್ತಿ ಆದ ಹಾಗೇನೆ. ಪುತ್ರ ಪ್ರಾಪ್ತಿಯಿಂದ ಮಕ್ಕಳು ಹುಟ್ಟೋದ್ರಿಂದ ಎಷ್ಟು ಸಂತೋಷ ಸಿಗುತ್ತೋ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿದ್ದರೂ ಅಷ್ಟೇ ಸಂತೋಷ ಸಿಗೋದಿಲ್ವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.